ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಭಾಳ ಲಾಂಗ್ ವಿಡಿಯೋಸ್ ನೋಡತ್ತಿದ್ರಿ ಅಂತ ಹೇಳಿ ಅನ್ಕೋತೀನಿ. ನಾನೀಗದನ್ ರೀ ಟೈಟಲ್ ತಮ್ಮನೇಲಿ ಒಂದಂತೂ ಕಂಡು ಹಿಡ್ದ ಬಿಟ್ಟಿರ್ತೀರಿ. ನಮ್ಮ ಮಂಗಳೂರು ಜಂಕ್ಷನ್ಗೆ ವೆಲ್ಕಮ್ ಟು ಕುಡ್ಲ. ಹೌದ್ರಿ, ನಾನು ಇಲ್ಲಿಂದ ಒಂದು ಹೊಸ ಜರ್ನಿ ಅಲ್ರಿ ಸೀರೀಸ್ ಮಾಡತ್ತೀನಿ. ಇಷ್ಟು ದಿನ ನಿಮಗೆ ಬರೀ ಒಂದೊಂದು ಶಾರ್ಟ್ ಜರ್ನೀಸ್ ತೋರಿಸಿದ್ದೆ. ಈಗ ನಿಮ್ಗೆ ಫುಲ್ ಸೀರೀಸ್ ತೋರಿಸ್ತೇನೆ. ಏನೈತಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿ ಒಂದು ಟ್ರಿಪ್ ಐತಿ. ಈಗ ಫ್ಯಾಮಿಲಿ ಟ್ರಿಪ್ ಹೊಂಟು ನಾವು ಧಾರವಾಡದಿಂದ ಪ್ಲ್ಯಾನ್ ಇತ್ತು ನಂದು. ಧಾರವಾಡದಿಂದ ಉಜ್ಜೈನದಿಂದ ಓಂಕಾರೇಶ್ವರದಿಂದ ಶ್ರೀಶೈಲಂದಿಂದ ಮನೆಗೆ ಟೋಟಲ್ 3 ಜ್ಯೋತಿರ್ಲಿಂಗ ಕವರ್ ಮಾಡ್ಕೊಂಡು ಮನೆಗೆ ಬರ್ಬೇಕಂತಿತ್ತೆ. 7 ದಿನ ನಾನು ಟೈಮ್ ಲೈನ್ ಕೊಟ್ಟಿದ್ದೆ. ಬಟ್ ಏನಾತಂತಂದ್ರೆ ಅಲ್ಲ ನೋಡ್ರಿ, ನಮ್ಮ ತಮ್ಮ ಕುಂತಾನ. ಅವಂದ ಸ್ಕೂಲ್ ಇತ್ತಿಲ್ಲಿ ಇಲ್ಲಿ ಅಂತಂದ್ರೆ ಭುವನ್ ಜ್ಯೋತಿ ಸ್ಕೂಲ್ ಮೂಡುಬಿದ್ರೆ ಅಂತೇಳಿ ಬರುತ್ತಲ್ಲ ಶಿರ್ತಡಿ, ಅಲ್ಲಿತ್ತ. ಅವನು ಕರ್ಕೊಂಡು ಹೋಗ್ಬೇಕಂತಿತ್ತು. ಅವ್ನದು ಲಾಸ್ಟ್ ಎಕ್ಸಾಮ್ ಇತ್ತು ಇವತ್ತು CBSE ಇದೆ. ಸೊ ಅವನು ಕರ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಪ್ಲ್ಯಾನ್ ಏನಾತಂತಂದ್ರೆ ನಾನು ಮಂಗಳೂರಿಂದ ಹೊಸ ರೋಡಿಗೆ ಹೋಗ್ತೀನಿ. ಅದೇನವರು ನಮ್ಮ ಫ್ಯಾಮಿಲಿಯವ್ರು ಬರತ್ತಾರಲ್ಲ, ಮೈಸೂರಿಂದ ಮದರ್ ಜಂಕ್ಷನ್ಗೆ ಅಂದ್ರೆ ಮೈಸೂರಿಂದ ಅಜ್ಮೀರ್ ಸ್ಪೆಷಲ್ ಗಾಡಿ ಏನೈತಲ್ಲ ಅದನ್ನು ಮದರ್ ಜಂಕ್ಷನ್ ಮಟ್ಟ ಎಕ್ಸ್ಟೆಂಡ್ ಮಾಡ್ರೆ ಆ ಗಾಡಿ ಒಳಗೆ ಅವರು ಬರತ್ತಾರೆ. ಸೊ ಆ ಗಾಡಿನ ನಾನು ಪಿಕಪ್ ಮಾಡ್ತೀನಿ. ಸೊ ಮಂಗಳೂರಿನಿಂದ ಹೊಸ ಮಟ್ಟ ನಾನು ಟ್ರಾವೆಲ್ ಮಾಡತ್ತೇನೆ ರೀ. ಈಗ ಕೇರಳ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ಒಳಗೆ ಹೌದ್ರಿ. ತಿರುವನಂತಪುರಂ ನಾರ್ತ್ ಅಂದ್ರೆ ಕೋಚುವೆಲಿಯಿಂದ ಚಂಡೀಗಢಕ್ಕೆ ಹೋಗುವಂಥ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್. ಇದರೊಳಗೆ ನಾನು 3 AC ಬುಕ್ ಮಾಡಿದ್ದೆ, ಬಟ್ ಕನ್ಫರ್ಮ್ ಆಗಲಿಲ್ಲ. ಅದ್ರ ಸಂಬಂಧ ನಾನು ಸ್ಲೀಪರ್ ಕ್ಲಾಸ್ ಒಳಗೆ ಕರೆಂಟ್ ಟಿಕೆಟ್ ಬುಕ್ ಮಾಡೀನಿ ರೀ. ಅದು ಕಾಸರಗೋಡಿಂದ. ಪ್ಲಾಟ್ಫಾರ್ಮ್ 1 ಒಳಗೆ ಅನೌನ್ಸ್ಮೆಂಟ್ ಆಗೈತೆ ರೀ. ಇಲ್ಲಿ ಪ್ಲಾಟ್ಫಾರ್ಮ್ 2 ಒಳಗೆ ನಿಂತದ್ದು ನೋಡಿರಿ. ಯಶವಂತಪುರ ಇಂದ ಮಂಗಳೂರು ಜಂಕ್ಷನ್ ಬರುವಂಥ ವೀಕ್ಲಿ ಎಕ್ಸ್ಪ್ರೆಸ್. ಇದ್ರದ್ದು ರೇಕ್ ಶೇರಿಂಗು ಐತಿ ಗೊಮ್ಮಟೇಶ್ವರ ಮತ್ತು ಯಶವಂತಪುರ ಕಾರವಾರ ಜೊತೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆ ಟ್ರೈನ್ ವೀಕ್ಲಿ ಎಕ್ಸ್ಪ್ರೆಸ್ ಆಗಿ ಬಂದೈತಿ. ಮಂಗಳೂರೊಳಗೆ ಟೋಟಲ್ 2 ಟೈಪ್ ಸ್ಟೇಷನ್ಗಳು ಅದಾವೆ ರೀ. ಒಂದು ಮಂಗಳೂರು ಜಂಕ್ಷನ್, ಒಂದು ಮಂಗಳೂರು ಸೆಂಟ್ರಲ್. ಸೊ ನಾನು ಇವತ್ತು ಜರ್ನಿ ಮಾಡತ್ತಿದ್ದ ಜಂಕ್ಷನಿಂದ. ಯಾಕಂತಂದ್ರೆ ಕೇರಳದಿಂದ ನಾರ್ತ್ ಸೈಡ್ ಹೋಗೋ ಟ್ರೈನ್ಗಳು ಏನದಾವಲ್ಲ ಅವೆಲ್ಲ ಜಂಕ್ಷನಿಂದ ಪಾಸ್ ಆಗ್ತಾವೆ. ಮಂಗಳೂರಿನಿಂದ ಸ್ಟಾರ್ಟ್ ಆಗುವ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಸೆಂಟ್ರಲ್ದಿಂದ ಸ್ಟಾರ್ಟ್ ಆಗ್ತಾವೆ. ಮತ್ತು ಕೇರಳ ಸೈಡ್ ಹೋಗುವಂಥ ಟ್ರೈನ್ಗಳು ಆಲ್ಮೋಸ್ಟ್ ನೀವು ಹೇಳ್ರಿ ಮಂಗಳೂರಿಂದ ಸ್ಟಾರ್ಟ್ ಆಗುವ ಸೆಂಟ್ರಲಿಂದ ಸ್ಟಾರ್ಟ್ ಆಗ್ತಾವೆ. ನಮ್ಮ ಕೋಚ S3 ಇಲ್ಲಿ ಬಂದೇವಿ. ಇಲ್ಲೇ ನೋಡತ್ತಾರೆ, ಇಲ್ಲಿದೆ ICF ಬ್ರೇಕ್. ಇದು ಬಂದ್ಬಿಟ್ಟು ಅಹಮದಾಬಾದಿಂದ ಮಂಗಳೂರಿಗೆ ಸ್ಪೆಷಲಾಗಿ ಓಡಿಸತ್ತಾರೆ. ಕಂಟಿನ್ಯೂಸ್ ಆಗಿ ಐತಿದೆ ವೀಕ್ಲಿ ಒನ್ಸ್. ಸೊ ನಮ್ಮ ಗಾಡಿನೂ ಆರಾಮಾಗೇ ಬಿಡುತ್ತೆ. ಲಾಲ್ಗುಡ್ಡದ ವ್ಯಾಪ್ 7 ಜೊತೆ ಬಂದು ನೋಡ್ರೆ ಕೇರಳ ಸಂಪರ್ಕ. ವಾ, ಈ ಓಜಿದೇನು ಅವಾಜ್. ಆರಾಮ್ ಖಾಲಿ ಐತೆ ನೋಡ್ರಿ. ಜನರಲ್ ಯಾರು ಇಲ್ಲೇ ಇಲ್ಲ, ಆರಾಮ್ ಖಾಲಿ ಐತಿ. ಮುಂದೆ ಈ ಟ್ರೈನಿಗೆ 2 ಜನರಲ್ ಆದಮೇಲೆ AC ಕೋಚಸ್ ಅದಾವ. ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ ನಮ್ಮದು ಕರ್ನಾಟಕ ಸಂಪರ್ಕ್ರಾಂತಿ ನೋಡಿರ್ಬೋದು ನೀವು. ಬಟ್ ಇದು ಡೈಲಿ ಇಲ್ಲ ಅಷ್ಟೇ. ಇದು ಹೆಂಗೆ ಚಂಡೀಗಢಗೆ ಹೋಗುತ್ತಲ್ಲ ವೀಕ್ಲಿ ಟೈಸ್ ಏನೋ ಪ್ರೈಸ್ ಐತಿ. ನಾ ಏನು ಅಂದ್ಕೊಂಡಿದ್ನಲ್ರಿ ಅದ ಆಗತ್ತೆ ನೋಡ್ರಿ ನನ್ನ ಜೊತೆ. ಇದು ಸಿಗಬಾರ್ದು ಅಂತೇಳಿ ಅಂದ್ಕೊಂಡಿದ್ದೆ, ಇದು ಸಿಗ್ಬಿಡುತ್ತೆ. ಬನ್ನಿ ಹೋಗೋಣ ಅಂತ. ನಮ್ಮದು ಕೋಚ್ ಲಾಂಗ್ ರನ್ನಿಂಗ್ ಗಾಡಿ ಒಳಗೆ ಸ್ಲೀಪರ್ ಹತ್ತತನ್ರಿ. ಯಾಕಂದ್ರೆ AC ಟಿಕೆಟೇ ಸಿಗಲಿಲ್ಲ. ಹಾಂ, ವಾಸನೆ ಬರತ್ತೆ ಹೊಲಸ. ಬಟ್ ಇಲ್ಲೆಲ್ಲ ಖಾಲಿ ಐತಿ. ಸೊ ಒಳಗೆ ಹೋಗಣಂತ. ನಮ್ಮ ಸೀಟ 42, 48. ಒಂದು ಸೈಡ್ ಅಪ್ಪರ್ ಸಿಕ್ಕತ್ತೆ ನಮ್ಗೆ, ಮತ್ತೊಂದು ಮಿಡಲ್ ಬಾರ್ ಸಿಕ್ಕತಿ. ಇದು 42, ಇದು 48. ಈ ಟ್ರೈನದ್ದು ಭಾಳ ಕಮ್ಮಿ ಸ್ಟಾಪೇಜಸ್ ಅದಾವೆ ರೀ. ಸಂಪರ್ಕ್ರಾಂತಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಲಾಂಗ್ ರನ್ನಿಂಗ್ ಗಾಡಿ. ಒಂದು ರಾಜಧಾನಿಯಿಂದ ರಾಷ್ಟ್ರ ರಾಜಧಾನಿಗೆ ಮುಟ್ಟಿಸುತ್ತೆ. ಬಟ್ ಸ್ಪೇಸ್ ಇಲ್ಲಿದ್ರ ಸಂಬಂಧ ಚಂಡೀಗಢ ಮಟ್ಟ ತೊಗೊಂಡಿದ್ರು ಗಾಡಿ. ಈ ಗಾಡಿ ಈಗ ಇಲ್ಲಿಂದ ಉಡುಪಿ ಆದಮೇಲೆ ಮಡಗಾಂವ್ ಡೈರೆಕ್ಟ್. ಕಾರವಾರ ಸ್ಟಾಪ್ ಇಲ್ಲ. ಮಡಗಾಂವಿಂದ ರತ್ನಗಿರಿ, ರೋಹಾ, ಆಮೇಲೆ ಪನ್ವೇಲ್. ಸೊ ಪನ್ವೇಲ್ ಹೊಸೈ ಹಿಂಗೈತಿ. ನೋಡೋಣಂತ ಜರ್ನಿ ಹೆಂಗಿರುತ್ತೆ. ಫುಲ್ ಗಾಡಿ ಪ್ಯಾಕ್ ಅಂದ್ರೆ ಪ್ಯಾಕ್ ಐತ್ರಿ. 6 AC ಬಿದ್ದೈತಿ. ನಾ ಅದಕ್ಕೆ ಅನ್ಕೋತ ನನ್ನ ಟಿಕೆಟ್ ಯಾಕೆ ಕನ್ಫರ್ಮ್ ಆಗಿಲ್ಲ ಅಂತೇಳಿ. 3 AC ಇಷ್ಟು ಹೊಲಸು ಪ್ಯಾಕ್ ಐತಿ ಹೇಳ್ರಿ. ನನಗಲ್ಲಿ ಅಪ್ಗ್ರೇಡ್ ತೊಗೊಳಕ್ಕೆ ಮನಸ್ಸಾಗಲಿಲ್ಲ. ನನ್ನ S3 ನನಗೆ ಚಲೋ ಅನ್ನಿಸ್ತಾ, ಅದಕ್ಕೆ ವಾಪಸ್ ಬಂದೆ. 15 ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ನಾವೀಗ ನಮ್ಮ ಮಂಗಳೂರಿನಿಂದ. ಸೂರತ್ ಕಲ್ಲೊಳಗೆ ನಮಗೀಗ ಕ್ರಾಸಿಂಗಿಗೆ ನಿಲ್ಸ್ಯಾರ್ರಿ. ಯಾವುದೋ ಟ್ರೈನ್ ಬರತೈತಿ. ನೈಟ್ ಟೈಮ್ ಇದ್ದಿದ್ದಕ್ಕೆ ಅಷ್ಟು ವಿಸಿಬಲ್ ಇಲ್ಲ. ಅಯ್ಯೋ ಗೂಡ್ಸ್, ಸಾರಿ. ಮರುಸಾಗರ್ ಸೂಪರ್ ಫಾಸ್ಟ್ ನಮ್ಮ ಸಂಬಂಧ ವೇಟ್ ಮಾಡತ್ತೆ ನೋಡ್ರಿ. ಇಲ್ಲೇ ಮುಲ್ಕಿ ಒಳಗೆ ಕರ್ನಾಟಕ ಸಂಪರ್ಕ, ಸಾರಿ ಕೇರಳ ಸಂಪರ್ಕ ಅಂತ ಒಂದು ಟಾಪ್ ಪ್ರಯಾರಿಟಿ. ಈಗ ಮುಲ್ಕಿನ ನಾವು ಸ್ಕಿಪ್ ಮಾಡೋದು. ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಆಯ್ತು ನಮ್ದೀಗ ಪಡುಬಿದ್ರಿ ಒಳಗೆ. ಸಿಗ್ನಲ್ ಇಲ್ಲ, ಮುಂದೆ ಯಾವ ಗಾಡಿನೂ ಇಲ್ಲ, ಹಂಗಾದ ಇದೆ.
ನಿಮಗೇನು ಅದನ್ನ ಗಾಡಿ ತೋರಿಸಿದೆ ಅಲ್ರಿ ಅಹಮದಾಬಾದ್ ಸ್ಪೆಷಲ ಅದು ಮತ್ತೆ ಇವತ್ತು ರಾತ್ರಿ ಐತದ ವಾಪಸ್ ಅಹಮದಾಬಾದಿಗೆ ಇವ್ರು ಏನಂದ್ರೆ ಇದ್ರ ಟೈಮಿಂಗ್ ಅಂತೂ ಹೋಗಿ ಮುಟ್ಟಲ್ಲ ಅನ್ಸ್ಕೋತಾರೆ ನಾನು ಅದು ಯಾವುದಂತ ಮ್ಯಾಚ್ ಟೈಮಿಂಗಿಗೆ ರಾತ್ರಿ ಹೋಗಿ ಮುಟ್ಟುತ್ತೆ ಯಾಕಂದ್ರೆ ನಾಳೆ ಫೈನಲ್ಸ್ ಐತಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅದಕ್ಕಾಗಿ ಭಾಳ T20 ವರ್ಲ್ಡ್ ಕಪ್ ಸ್ಪೆಷಲ್ ಟ್ರೈನ್ಗಳನ್ನ ಇಂಡಿಯನ್ ರೈಲ್ವೇಸ್ ರನ್ ಮಾಡೋದು ನೋಡ್ರಿ ನಮ್ಮ ಭಾರತೀಯ ರೈಲ್ವೆ ನಮ್ಮ ಭಾರತದೊಳಗೆ ಏನೋ ಇವೆಂಟ್ ಆಗಲಿ ಅದಕ್ಕೆ ಸದಾ ಸಿದ್ಧ ಇರುತ್ತೆ ನಿಮಗಾಗಿ ಸೌಲಭ್ಯನ ಒದಗಿಸಕ್ಕೆ ನಂಗೆ ಅದು ಭಾಳ ಇಷ್ಟ ಆಗುತ್ತೆ ನಮ್ಮ ಭಾರತೀಯ ರೈಲ್ವೆದು 9:12 ಆಗತೈತಿ ಬಟ್ ಸಿಗ್ನಲ್ ಕ್ಲಿಯರ್ ಇಲ್ಲ ಮತ್ತು ಇನ್ನೊಂದು ವಿಷಯ ಏನು ಹೇಳ್ತಂಗೆ ಕೇಳ್ರಿ ನಮ್ಮ ಟಿಕೆಟ್ ಇದು ಪನ್ವೇಲ್ ಮಠ ಐತಲ್ಲ ನಂಗೆ ಪನ್ವೇಲಿಂದ ಹೊಸದಿಂದ ಚೇಂಜ್ ಮಾಡೋದಿತ್ತು ಪನ್ವೇಲಿದ್ದು ಚಾರ್ಟ್ ಪ್ರಿಪ್ರೇಷನ್ ಆತ ಬುಕ್ ಮಾಡಿದೆ ಸುರತ್ ಮಠ ತೊಗೊಂಡೆ ಯಾಕಂತಂದ್ರೆ ಮದರ್ ಜಂಕ್ಷನ್ ಸ್ಪೆಷಲ್ ಇದ್ದೇನರ ಹೊಸೆ ಒಳಗೆ ಓಟಕ್ಕೆ ಆಗಲಿಲ್ಲ ಅಂದ್ರೆ ಮುಂದೆ ಸೂರತ್ ಮಠ ಅಂತೂ ಪಕ್ಕ ಆಗುತ್ತೆ ಯಾಕಂದ್ರೆ ಸಂಪರ್ಕ ಕ್ರಾಂತಿ ಕಿಂಗ್ ಆಫ್ ರೂಟ್ ಅಂತ ಹೇಳ್ಬೋದು ರಾಜಧಾನಿ ಇವನ್ನೆಲ್ಲ ಬಿಟ್ಟರೆ ಸೊ ಅದೊಂದು ಇದ್ರ ಮೇಲೆ ಮಾಡಿದೆ ಸೂರತ್ ಮಠ ಪನ್ವೇಲಿಂದ ಸೂರತ್ ಮಠ ಕರೆಂಟ್ ಒಳಗೆ 9 ಸೀಟ್ ಅವೈಲೇಬಲ್ ಇದ್ದು ನಂದು ಯಾವ ಸೀಟ್ ಐತಲ್ಲ ಅದೇ ಸೀಟ್ ನನಗೆ ಸಿಗುತ್ತೆ ನಮ್ಮ ತಮ್ಮ ಅಂತ 48 ಇತ್ತು ಬಟ್ ಅವಂಗೆ 43 ಸಿಗುತ್ತೆ ಬಟ್ ಅದ ಕೋಚ್ ಅದ ಟ್ರೈನ್ ಅದ ಬೋಗಿ ಅದ ಸೀಟ್ ನಂದು ಹೆಂಗೆ ನೋಡ್ರಿ ಅಂದ್ರೆ ಇದು ಬುಕ್ಕಿಂಗ್ ಪ್ರಿಫರೆನ್ಸ್ ಕೇಳುತ್ತೆ ಅದನ್ನು S3 ಅಂತ ಕೊಡ್ಬಿಟ್ಟೆ ಯಾಕಂದ್ರೆ ನಾನು ಇದು ಕರೆಂಟ್ ಒಳಗೆ ಬುಕ್ ಮಾಡ್ಕೊಂಡಿದ್ದೆಲ್ಲ ಇದು ಪನ್ವೇಲ್ ಕೊಟ್ಟೈತೆ ಮೇ ಬಿ ಸೂರತ್ದಿಂದ ಇದು ಬೋರ್ಡ್ ಆಗ್ತಾರೆ ಅಂತೇಳಿ ಅನ್ಕೋತ ನಾನೀಗ ಚೆಕ್ ಮಾಡಿದೆ ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗಿಗೆ ಬರತ್ತೈತೆ ನಾನು ಮಂಗಳೂರು ಜಂಕ್ಷನ್ ಆಗಿ ಚೆಕ್ ಮಾಡೋದು ಯಾವ ಟ್ರೈನ್ ತೋರಿಸೋದಿರ್ಕಿಲ್ಲ ಪಂಚಗಂಗಾ ತಲೆಯೊಳಗೆ ಬಂದಿರ್ಕಿಲ್ಲ ನಂಗೆ 16586 ಪಂಚಗಂಗಾ ಎಕ್ಸ್ಪ್ರೆಸ್ ಈಗ ನಮ್ಮನ್ನು ಕ್ರಾಸ್ ಮಾಡೋದೈತಿ ಈಗ ಜಸ್ಟ್ ಅದ ಇನ್ನೊಂದು ಜನ ಕ್ರಾಸ್ ಆಗೈತಿ ನಾವು ಪಡೊಬ್ರು ಇದ್ರೊಳಗೆ ನಿಂತೇವಲ್ಲ ಒಂದು 10 ನಿಮಿಷ ಆಗುತ್ತೆ ಕ್ರಾಸಿಂಗ್ ಆದ್ರೆ ತೋರಿಸುತ್ತೆ EMD ಇದ್ದ ಕ್ಷಣಗಳನ್ನು ನಾವು ಮಿಸ್ ಮಾಡ್ಕೋದ ಬಾಡೋದ್ರದ್ದು ಸಿಗ್ನಲ್ ಆಗೈತಿ ಫುಲ್ ಗ್ರೀನ್ ಸಂಪರ್ಕ ಅಂತ ಲೂಪ್ ಒಳಗೆ ಕ್ರಾಸಿಂಗ್ ಬಂತು ನೋಡ್ರಿ ಇಲ್ಲಿ ಕೊಂಕಣ್ ರೈಲ್ವೇಸ್ ಕ್ವೀನ್ ಕಿಂಗ್ ಏನಂತ ಹೇಳ್ಕೊಳ್ಬೇಕು ನೀವು ನಂಗೆ ಗೊತ್ತಾಗುತ್ತೆ ಬಟ್ ಪಂಚಗಂಗಾ ಸೂಪರ್ ಫಾಸ್ಟ್ ಟಾಪ್ ಪ್ರಿಯಾರಿಟಿ ಮೇಲೆ ಬರೋದು ಡಬಲ್ ಗ್ರೀನ್ ಐತ್ರಿ ಅನ್ನಾಗ ಆರಾಮ್ 100 ಮೇಲೆ ಅದ ನೋಡ್ರಿ ಸ್ಪೀಡ್ ಪಾಸು ಆಗ್ಬಿಡ್ತು ನೋಡ್ರಿ ಪಂಚಗಂಗಾ ಇರೋ ಪ್ರಿಯಾರಿಟಿ ಇದೆ ಸೂಪರ್ ಫಾಸ್ಟ್ ಇಲ್ಲದೇ ಇರ್ಬೋದು ಬಟ್ ಯಾವ ಸೂಪರ್ ಫಾಸ್ಟಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಹೋಗುತ್ತೆ ಸಂಪರ್ಕ ಕ್ರಾಂತಿ ಇನ್ನು ವೇಟಿಂಗ ಪಕ್ಕ ಈಗ ವಂದೇ ಭಾರತ ಪಂಚಗಂಗಾ ಓವರ್ಟೇಕ್ ಮಾಡಕ್ಕೆ ಬಿಟ್ಟಿಲ್ಲ ನೋಡ್ರಿ ವಂದೇ ಭಾರತಿಗೆ ಸೊ ಮಡಗಾವಿಂದ ಮಂಗಳೂರು ಅಂತ ವಂದೇ ಭಾರತ ನಮ್ಗಿನ್ನ ಕ್ರಾಸ್ ಆಗೋದೈತಿ ಬಟ್ ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ ನಮ್ಗೆ ಪಂಚಗಂಗಾ ಒಂದಿಟ್ಟು ಡಿಸ್ಟೆನ್ಸ್ ಮಾಡಿದ್ಮೇಲೆ ಸಿಗ್ನಲ್ ಅನ್ಕೋತೀನಿ ಉಡುಪಿಯಿಂದ ಜಸ್ಟ್ ಅದು ಡಿಪಾರ್ಟ್ ಆಗೈತಿ ಒಂದು 15 ಕಿಲೋಮೀಟ್ರ್ ಏನೋ ಐತಿ ಉಡುಪಿಯಿಂದ ಮತ್ತು ಸಿಗ್ನಲ್ ಗ್ರೀನ್ ಆತ ಈ ಟೈಮ್ ಬಂದಿದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ ಎಲ್ಲಿ ಜೈಪುರ ವಂದೇ ಭಾರತ್ ಬಂದ್ ಮಾಡ್ದಂಗೆ ಇದನ್ನು ಬಂದ್ ಮಾಡ್ತಾರೆ ಅನ್ಸುತ್ತೆ ನನಗರ ಕಾಲಿಗೆ ಹೋಗೇ ಬಿಡ್ತು ವಂದೇ ಭಾರತ್ ಒಂದು ಲೆವೆಲಿಗೆ ಗಾಡಿ ಹೋದ್ಮೇಲೆ ಈಗ ಸಂಪರ್ಕ ಕ್ರಾಂತಿಗೆ ಒಂದಿಟ್ಟು ಸ್ಪೇಸ್ ಸಿಕ್ತು ನೋಡ್ರಿ ಈಗ ಡಿಪಾರ್ಟ್ ಆದ್ವಿ ನಾವು ನಮ್ಮ ಸೆಕ್ಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿಂದ ಮಸ್ತ್ ಟ್ರ್ಯಾಕ್ಸ್ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 2 ತೊಗೊಂಡವ್ರಿ ಉಡುಪಿ ಒಳಗೆ ಇಜ್ಜತ್ತ ಇಲ್ಲ ಕೇರಳ ಸಂಪರ್ಕ ಕ್ರಾಂತಿಗೆ ಮಂಗಳೂರಿಂದ ಉಡುಪಿ ಬರೋದ್ರೊಳಗೆ ಹಾಫ್ ಆನ್ ಅವರ್ ಡಿಲೇ ಆದ್ವಿ ರೀ ನಾವು ಡಿಲೇ ಯಾಕಾದ್ವಿ ಅಂತೂ ನೋಡ್ರಿ ಮತ್ತು ನಾನು ಇನ್ನೊಂದು ಅಬ್ಸರ್ವ್ ಏನು ಮಾಡಿದೆ ಅಂತಂತಂದ್ರೆ ಅದೇನು ಟ್ರ್ಯಾಕ್ ಸೌಂಡ್ ಬರ್ತಿತ್ತಲ್ಲ ಇನ್ನೊಂದು ಪಡುಬಿದ್ರೆ ಮತ್ತು ಉಡುಪಿ ನಡಕ್ಕೆ ಆ ಟ್ರ್ಯಾಕ್ ಸೌಂಡ್ ಬರೋದು ಬಂದಾಗ್ಬಿಟ್ಟೈತಿ ಲಾಸ್ಟ್ ಟೈಮ್ ನಾನು ಸತ್ಯನಾರ ಜೊತೆ ಬಂದಾಗ ನೋಡಿರ್ಬೋದು ನೀವು ಅವಾಗ ಕೆಲಸ ನಡೀತಿತ್ತು ಟ್ರ್ಯಾಕದ ಬಗ್ಗೆ ಅಂತೇಳಿ ಅದೇನು ಸೌಂಡ್ ಬರೋದು ಇತ್ತಿತ್ತಲ್ಲ ಅದನ್ನು ಬಂದ್ ಮಾಡಿಬಿಟ್ರೆ ಸೊ ಅದೇ ಒಂದು ಬೇಜಾರಾಗಿದೆ ಇಲ್ಲಿಂದ ಇನ್ನೂ 250 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ ಇರುತ್ತೆ
ಕುಂದಾಪುರ, ಭಟ್ಕಳ, ಮುರುಡೇಶ್ವರ, ಕಾರವಾರ, ಗೋಕರ್ಣ ಎಲ್ಲೂ ಸ್ಟಾಪ್ ಇಲ್ಲ ರೀ. ಡೈರೆಕ್ಟ್ 1 ಗಂಟೆಗೆ ಮಡಗಾಂವ್ ಜಂಕ್ಷನ್ ನೋಡಿನಂತ ನಡಕ್ಕೆ ಏನಂತ ಆದರೆ ತೋರಿಸ್ತೀನಿ. ಬಟ್ ಕೇರಳ ಸಂಪರ್ಕ ಕ್ರಾಂತಿಗೆ ಸ್ಟಾಪ್ಸ್ ನಮ್ಮ ಹಿಂದಿಂದನೇ ಬರುತ್ತೀಗ ಮಂಗಳಾ ಲಕ್ಷದ್ವೀಪ ಎಕ್ಸ್ಪ್ರೆಸ್. ಸೇಮ್ ಇದೇ ಮಾಡಲ್ ಒಳಗೆ ನಾನು ಹಿಂದಿನ ಸತ ಜರ್ನಿ ಮಾಡಿದಾಗ ಮಂಗಳಾ ಲಕ್ಷದ್ವೀಪ ಒಳಗೆ ನಾಸಿಕ್ ಮಾಡೋ ಜರ್ನಿ ತೋರಿಸಿದ್ದೆ ನಿಮ್ಗೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಿದ್ದೆ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಬಂದರೆ ಏನಾರು ಸಿಗುತ್ತೆ ಅಂತೇಳಿ. ಬಟ್ ಸೆಕೆಂಡ್ ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ನಿಮ್ಗೆ ಏನೂ ಸಿಗೋದಿಲ್ಲ. ಉಡುಪಿ ಒಳಗೆ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ಇರೋದ್ರಿಂದ ಈ ಟ್ರೈನ್ ಒಳಗೆ ಏನು ಪ್ರಾಬ್ಲಮ್ಮೂ ಆಗೋಲ್ಲ. ಎರ್ನಾಕುಲಮ್ ಹೋಗುವಂಥ ಮಂಗಳಾ ಲಕ್ಷದ್ವೀಪ ರಾಯವಾತ್ರಿಗೆ ಅಪ್ ಡೌನ ಮಂಗಳಾ ಲಕ್ಷದ್ವೀಪ ಎಕ್ಸ್ಪ್ರೆಸ್ಗಳು ಎರಡು ಮಂಗಳೂರು ಔಟ್ರದಾಗ ಇದಾಗತ್ತವೆ. ಟ್ರೈನ್ ಒಳಗೆ ರಾತ್ರಿ ಊಟನೂ ಬರತೈತೆ ರೀ, ಬಟ್ ಪಾಸ್ತಾನೂ ಬರತೈತೆ. ಸೊ ನಮ್ಮ ಪಾಸ್ತಾ ತೊಗೊಂಡೆ ಟೇಸ್ಟ್ ನೋಡೋಣ ತಡೆ ಅಂತೇಳಿ. ಎಲ್ಲರೂ ಮಕ್ಕೊಂಡಾರ. 10 ಗಂಟೆಗೆ ತೊಗೊಂಡು ನಾನು ಒಂದು ನೋಡಿದೆ, ಚಲೋ ಅನ್ನಿಸ್ತು ನನಗೆ, ಅದಕ್ಕೆ ತೊಗೊಂಡೆ. ನೋಡ್ರಿ ಮ್ಯಾಕ್ರೋನಿ ಟೈಪ್ ಅನ್ಸತೈತಿ, ಗಜರ್ ಎಲ್ಲ ಮಸ್ತ್ ಅದಾವ. ಸೊ ಟೇಸ್ಟ್ ನೋಡೋಣಂತ ತಿನ್ನು ನೋಡ, ನಿಂಗೆ ಟೇಸ್ಟ್ ಹೆಂಗೆ ಅನ್ಸುತ್ತೆ? ಒಂದು ಲೆಕ್ಕಕ್ಕೆ ಇದೆ. ಸರಿ ಇಲ್ಲ ಅಂತ ನಾವು ಟ್ರೈನಾಗ ತಿನ್ನೋರಲ್ಲ, ಅದಕ್ಕೆ ನಮಗೆ ಒಂದು ಲೆಕ್ಕಕ್ಕೆ ಅನ್ಸುತ್ತೆ. ಕೊಂಕಣ್ ರೈಲ್ವೆ ಒಳಗೆ ಟ್ರಾವೆಲ್ ಮಾಡೋದ್ರಿಂದ 120 ಮ್ಯಾಕ್ಸಿಮಮ್ ಹೋಗ್ಬೇಕಾ. ಬಟ್ ಇದುವರೆಗೂ 105 ಮ್ಯಾಕ್ಸಿಮಮ್ ಹೋಗ್ಯವು ನಾವು. ನೋಡೋಣಂತೆ ಯಾವಾಗ ಹಿಟ್ ಮಾಡ್ತಾವಂತೆ. ಟೈಮ್ 10-17 ಆಗತ್ತೆ. ಈಗ ಜಸ್ಟ್ ನಾವು ಮುರುಡೇಶ್ವರ ಸ್ಕಿಪ್ ಮಾಡೋದು ನೋಡ್ರಲ್ಲ ಎಷ್ಟು ಚಂದ. ನಾನು ಇಲ್ಲೇ ಒಳಗೆ ಒಂದು ಫೀಲ್ಡ್ ಒಳಗೆ ಟ್ರ್ಯಾಕ್ಸ್ ಉಂಟು. ಗೂಡ್ಸ್ ಟ್ರೈನ್ ಕ್ರಾಸಿಂಗ್ ಸಂಬಂಧ ಸ್ಟಾಪ್ ಮಾಡಿದ್ರು ನಮ್ಮನ್ನ. ಬಟ್ ಕತ್ತಲ್ದಾಗ ಏನು ಕಾಣುತ್ತೆ ನೋಡ್ರಿ, ಬ್ಲರ್ ಆಗತ್ತೆ ಒಳಮಳ. ಜಾಮ್ನಗರ್ ತಿರುನಲ್ವೇಲಿ. ಆಫಿಷಿಯಲಾಗಿ ಸ್ಟಾಪ್ ಇಲ್ಲದೆ ಇದ್ರೂ ಕ್ರಾಸಿಂಗ್ ಸಂಬಂಧ ನಿಲ್ಲಬೇಕಾಗತ್ತೆ ರೀ. ಕೊಂಕಣ್ ರೈಲ್ವೇಸ್ ಒಳಗೆ ಸಿಂಗಲ್ ಲೈನ್ ಟ್ರ್ಯಾಕ್ ಇರೋದ್ರಿಂದ ಎಷ್ಟು ಮಸ್ತ್ ಕ್ರಾಸ್ ಆಯ್ತು ನೋಡ್ರಿ ಸರ್ ಕರ್ವ್ ಒಳಗೆ. ಡೇ ಟೈಮ್ ಇದ್ದಿದ್ರೆ ಮಸ್ತ್ ಇದಿಲ್ಲ ಕಾಣ್ತೈತೆ. ಕಾರವಾರ ಸ್ಕಿಪ್ ಮಾಡುತ್ತೋ ಎಲ್ಲ ನೋಡೋಣಂತ್ರಿ. ಯಾಕಂದರೆ ಕಾರವಾರಿಗೆ ಸ್ಟಾಪ್ ಇಲ್ಲ, ಸಿಗ್ನಲ್ಲು ಇಲ್ಲ ಅನ್ಕೋತೇನೆ ನಾನು. ರಾತ್ರಿ 12:20 ಕಾರವಾರ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣುತ್ತೆ ಅಂತೇಳಿ ನೀವು ನೋಡ್ಕೋಬೋದು. ಅಲ್ಲಿ ಯಾವುದೋ ಟ್ರೈನ್ ಬರೋದೈತೆ ರೀ ಕಾರವಾರಕ್ಕೆ. ಅವ್ರು ಕನ್ಫ್ಯೂಸ್ ಆಗ್ಬಿಟ್ರೆ ಮಂಗಳಾ ಲಕ್ಷದ್ವೀಪ ಏನಾರ ಬಂತೇನಂತೇಳಿ. ನೇತ್ರಾವತಿದು ಅನೌನ್ಸ್ಮೆಂಟ್ ಆಗೋದು. ನೇತ್ರಾವತಿ ಸಂಬಂಧ ನಾವು ನಿಂತೀವಿ. ಎಸ್ ಹಮಾರಿ ಭಾರತೀಯ ರೈಲ್ ಹೇಳಿದ್ದ. ನೇತ್ರಾವತಿ ಎಕ್ಸ್ಪ್ರೆಸ್ ಭಾಳ ಲಾಂಗ್ ರನ್ನಿಂಗ್ ಗಾಡಿ ರೀ ಇದು. ಇದನ್ನು ಜರ್ನಿ ಮಾಡ್ಬೇಕಂತೈತಿ. ಬಟ್ ಈ ಸತ ಮಾನ್ಸೂನ್ ಮಾಡೋದು. ನೇತ್ರಾವತಿ ಇನ್ KSK ಔಟ್. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಕಲ್ಯಾಣ್ ಡಿಸ್ಟಿಕ್, ಥಾನೆ ಡಿಸ್ಟಿಕ್ ಇದೆ. ಪನ್ವೇಲ್ ಡಿಸ್ಟಿಕ್.
गेटवे ऑफ कोंकण पनवेल. ವೆಲ್ಕಮ್ ಟು ಗೇಟ್ವೇ ಆಫ್ ಕೊಂಕನ್ ಪನ್ವೇಲ್ ರೀ. ಮುಂಬೈದ ಔಟ್ಸ್ಕರ್ಟ್ ಒಳಗೆ ಬರುತ್ತೆ, ಎಲ್ಲರೂ ಮುಂಬೈ ಅನ್ಕೋತಾರೆ, ಬಟ್ ಇದು ಮುಂಬೈ ಅಲ್ರಿ. ಇನ್ನು ಮೇಲೆ ಏನು ಸ್ಟಾರ್ಟ್ ಆಗುತ್ತಲ್ಲ ಅದು ಮುಂಬೈ. ಕೇರಳ, ತಮಿಳ್ನಾಡು, ಕೇರಳ, ನಮ್ಮ ಮಂಗಳೂರು, ಕಾರವಾರ, ಕೊಂಕಣ್ ಬೆಲ್ಟ್ ಏನೈತಲ್ಲ, ಇಲ್ಲಿಂದ ನಾರ್ತನ್ ಸ್ಟೇಟಿಗೆ ಅಂದ್ರೆ ರಾಜಸ್ಥಾನ, ಗುಜರಾತ್, ಮುಂದೆ ದಿಲ್ಲಿಗೆ ಹೋಗ್ಬೇಕಂತಂದ್ರೆ ಅದೇ ನನ್ನ ಮೇನ್ ಲೈನ್ ಐತಲ್ಲ ರೀ ರತ್ಲಾಮ್, ಅದನ್ನು ಕೊಡ್ಬೇಕಂತಂದ್ರೆ ಇಲ್ಲಿಂದ ನಾವು ಹೋಗ್ತೀವಿ. ಇನ್ನು ದಿವಾ ಜಂಕ್ಷನ್ ಮೇಲೆ ಭಿವಂಡಿ ರೋಡ್ ಮೇಲೆ ವಸೈ ರೋಡ್, ಹಿಂಗೆ ನಮ್ದು ರೂಟ್ ಇರೋದೈತಿ. ಸೊ ನಾನೇನು ನಿನ್ನೆ ರಾತ್ರಿ ಕಾರವಾರ ತೊಗೊಂಡೇನು ಮಲ್ಕೊಂಡೆ ಅಲ್ರಿ. ಕಾರವಾರ ತೊಗೊಂಡು ಮಲ್ಕೊಂಡ ಮೇಲೆ ಏನಾತಂತಂದ್ರೆ ಮಸ್ತ್ ವಿಂಡೋ ಓಪನ್ ಮಾಡೀನಿ, ಸ್ಲೀಪರ್ ಸೀಟ್ ಇತ್ತು, ಆರಾಮಾಗಿ ತಂಪು ಗಾಳಿ ಬರತ್ತಿತ್ತು, ಪೀಸಾಗಿ ನಿದ್ದೆ ಆತ, ಎದ್ದೇಳಕ ಮನ್ಸಾಗಲಿಲ್ಲ. ಡೈರೆಕ್ಟ್ ಪನ್ವೇಲಿಗೆ ಎದ್ದೆ ನೋಡ್ರಿ. ಇದ್ರದ್ದು ನಾನ್ ಸ್ಟಾಪ್ ರನ್ ಇತ್ತು. ಮಡ್ಗಾಂವ್ 1:30ಗೇನೋ ಬಂತು, ಅದಾದ್ಮೇಲೆ ರತ್ನಗಿರಿ ಬೆಳಿಗ್ಗೆ ಬಂತು, ಆಮೇಲೆ ರೋಹಾ ಬಂತು. ನಡಕ್ಕೆ ಕ್ರಾಸಿಂಗಿಗಂತೂ ಗಾಡಿ ನಿಂತೇ ಬಿಟ್ಟಿತ್ತು. ಸೊ ಈ ಜರ್ನಿ ಹಿಂಗೆ ನಡೆದ ನೋಡ್ರಿ ನಮ್ದು ಈ ಕೇರಳ ಸಂಪರ್ಕಾಂತಿ ಎಕ್ಸ್ಪ್ರೆಸ್ ಒಳಗೆ. ಇಲ್ಲಿಂದ ಈ ಟ್ರೈನ್ ಈಗ ಪೂರ್ತಿ ಜನರಲ್ ಆದಂಗೆ ಆತ. ನಾವು ಹೊಸ ಮಠ ಟ್ರಾವೆಲ್ ಮಾಡತ್ತೀನಿ, ಟಿಕೆಟ್ ತೊಗೊಂಡಿನಿ ಸೂರತ್ ಮಠ. ಯಾವಾಗಾರ ಏನರದ ಓವರ್ಟೇಕ್ ಮಾಡಲಿಲ್ಲ ಅಂದ್ರೆ 10 ನಿಮಿಷ ಸ್ಟಾಪ್ ಆದಮೇಲೆ ಲೋಕೋ ಪೈಲಟ್ ಗಾಡಿ ಎಲ್ಲ ಚೇಂಜ್ ಆದಮೇಲೆ ಕ್ರೀವ್ ಚೇಂಜ್ ಆಗತ್ತೆ ರೀ ಇಲ್ಲೇ ಪನ್ವೇಲ್ದಿಂದ. ಸೊ ನಾವೀಗ ಡಿಪಾರ್ಟ್ ಆದ್ವಿ. ಇನ್ನು ನೆಕ್ಸ್ಟ್ ಸ್ಟಾಪ ಹೊಸ ಹೋಪ್ ಮಾಡೋಣಂತ ನಮ್ದು ಗಾಡಿ ಮುಂದೆ ಹೋಗ್ಲಿ ಅಂತೇಳಿ. ಬಾಜು ಪ್ಲಾಟ್ಫಾರ್ಮ್ದಾಗೂ ಯಾವುದೋ ಒಂದು ಗಾಡಿ ಬಂದಿದೆ, ಮೇ ಬಿ ತಿರುನಲ್ವೇಲಿ ಜಾಮ್ನಗರ್ ಅನ್ಕೋತೀನಿ. ಜಸ್ಟ್ ಮುಂಬೈ ಥಿಂಗ್ಸ್ ನೋಡ್ರಿ, ಇಲ್ಲೇ ಪ್ಯಾರಲಲ್ ರೇಸ್ ಸಿಯಾರದ್ ರೇಗ್ ಐತಿ, ದಾನಾಪುರ್ ಸ್ಪೆಷಲ್ LTT. ಓಟೆ ಕೊಡ್ಕೊಂಡು ಹೋಗ್ತೀವಿ. ಮೈಸೂರು ಮದರ್ ಜಂಕ್ಷನ್ ಸ್ಪೆಷಲ್ ಏನಿತ್ತಲ್ರಿ, ನಮ್ಮ ಮುಂದೆ 5 ಕಿಲೋಮೀಟ್ರ್ ಓಡಾತಿತ್ತು. ನಾನು ಓಟಕ್ಕೆ ಆಗುತ್ತೆ ಇದ್ರ ಅಣಕ್ಕೆ ಅಂದ್ಕೊಂಡಿದ್ದೆ. ಯಾಕಂತಂದ್ರೆ ಅದು ಕಲ್ಯಾಣದಿಂದ ಅದು ಕೊಪ್ಪರ ಭಿವಂಡಿ ರೋಡ್ ಮೇಲೆ ಹೊಸೆ ಹೋಗುತ್ತೆ. ನಾವು ಕೊಪ್ಪರ ಭಿವಂಡಿ ರೋಡ್ ಮೇಲೆ ಹೊಸೆ ಬರೋದ್ರಿಂದ ಸಂಪರ್ಕಾಂತಿ ಪ್ರಿಯೋರಿಟಿ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಅದನ್ನೆಲ್ಲೂ ತರಲಿಲ್ಲ. ಸೊ ಈಗ ಹಿಂದದೇವೆ, ಅದು ಹೊಸಕ್ಕಿಂತ 1 ಕಿಲೋಮೀಟ್ರ್ ಹಿಂದೆ ಐತಿ, ನಾವು ಹೊಸಕ್ಕಿಂತ 5 ಕಿಲೋಮೀಟ್ರ್ ಹಿಂದದೇವೆ. ಇಲ್ಲಿ ನೋಡ್ರಿ, ಅದು ಜುಡ್ಚರ ಅಂತ ಏನೋ ಒಂದು ರೈಲ್ವೆ ಸ್ಟೇಷನ್ ಐತೆ, ಜುಚಂದ್ರ ಅಲ್ಲೇ ಕ್ರಾಲ್ ಮಾಡತ್ತೆ. ಹೊಸ ರೋಡ್ ಜಂಕ್ಷನಿಗೆ ಹೊಸ ರೋಡಿಗೆ ಎಂಟ್ರ್ ಆದೀವಿ ಈಗ. ಮದರ್ ಜಂಕ್ಷನ್ ಸ್ಪೆಷಲ್ ಈಗ ಪ್ರಿಯಾರಿಟಿ ಸಿಕ್ತ್ರಿ, ಅದು ಮುಂದೆ ಹೋತಾ. ಇದಕ್ಕೇನು ಸಿಗಲಿಲ್ಲ, ಇಲ್ಲೇ ಐತೆ ನೋಡ್ರಿ. ಗ್ವಾಲಿಯರಿಂದ ದೌಂಡಿಗೆ ಬರುವಂಥ ವೀಕ್ಲಿ ಎಕ್ಸ್ಪ್ರೆಸ್. ಇದ್ರ ಸಂಬಂಧ ನಮಗೆ ಇಲ್ಲಿ ತರಲಿಲ್ಲ ಅನ್ಕೋತ ನಾನು, ಬಟ್ ಪ್ರಿಯಾರಿಟಿ ಅಂತೂ ಚಂಡೀಗಢ ಸಂಪರ್ಕಾಂತಿಗೆ ಸಿಗಲಿಲ್ಲ. ಭಾಳ ಬೇಜಾರಾತ. ಯಾಕಂತಂದ್ರೆ ಆ ಟ್ರೈನಿಗೆ ಹತ್ತೋದಿತ್ತು ನಂಗೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ಟ್ರೈನ್ ಒಳಗೆ ಅದಾರ. ಇಲ್ಲಿಂದ ಆ ಟ್ರೈನ್ ಒಳಗೆ ನಂದು AC ಟಿಕೆಟ್ ಇತ್ತು, ಬಟ್ ಈಗ ಏನು ಮಾಡೋಕ್ಕಾಗಲ್ಲ, ಅವರ ಚೆಕಿನ್ ಮಾಡ್ತಾರೆ. ಬಟ್ ನೋಡಂತ ಎಲ್ಲಿ ಮಟ್ಟ ಪಕ್ಕ ಆದ್ರೆ ನಾವು ಓಟಕ್ಕಂತೂ ಮಾಡ್ತೇವೆ ರೀ. ಯಾಕಂದ್ರೆ ಅದು ICF ಗಾಡಿ ಐತಿ, ನಾವು 1:30 ಹೋಗೋದ್ರಿಂದ ನಾವು ಮುಂದೆ ಹೋಗೋದು ಪಕ್ಕ. ಎಷ್ಟು ಖಾಲಿ ಆದ ನೋಡ್ರಿ ಇಲ್ಲಿ ಹೊಸ ಗಾಡಿ. ಫೈನಲಿ 2 ಗಾಡಿದು ಒಮ್ಗೆ ಡಿಪಾರ್ಚರ್ ಸಿಕ್ತಾ. ನಂದು ಹೋಪ್ ಐತಿ ಆ ಗಾಡಿ ಸೂರತ್ ಒಳಗೆ ಹಿಡಿಬೇಕಿನಿ. ಭಾಳ ಬೇಜಾರಾಗುತ್ತೆ, ಯಾಕಂದ್ರೆ ಇದು ನಾನ್ ಸ್ಟಾಪ್ ರನ್ ಸೂರತ್ ಮಟ್ಟ, ಅದು ನಾನ್ ಸ್ಟಾಪ್ ರನ್ 2 ತಾಸು. ಮತ್ತು ಈ ಬಿಸಿಲಾಗಿ ಇಲ್ಲೇ ಕುಂದ್ರದಾತು ನೋಡ್ರಿ. ಅದ್ರೊಳಗೆ ಒಂದು ಆರಾಮ್ AC ಟಿಕೆಟ್ ಇರ್ತಾವೆ. ಫುಲ್ಲು ಬಿಸಿಲಾಗೈತಿ, ಇಲ್ಲಿ ಕುಂತಾನೆ ಸಾಕಾಗಿ ಹೋಗ್ಬಿಡತ್ತೆ ನಮ್ಗೆ ಕುಂದ್ರಾಗ. ಅವತ್ತು ನಾನ್ ಸ್ಟಾಪ್ ಆಗಿ ಹೊಂಟೈತೆ ಟ್ರೈನ್, ಬಟ್ ಅದನ್ನು ಓವರ್ಟೇಕ್ ಮಾಡ್ಬೋದು. ಅದಕ್ಕೆ ವ್ಯಾಗ್ನಾನ್ ಐತೆ ಅಂದ್ರೆ ಓವರ್ಟೇಕ್ ಆವತ್ತು ನಂಗೆ ಅದ ಬೇಜಾರಾಗೋದು. ಕೇರಳ ಸಂಪರ್ಕಾಂತಿಗೆ ಮರ್ಯಾದೆನೇ ಕೊಡೋದಿಲ್ಲ ಇವರು. ಒಳಗೆ ಬ್ಲಾಸ್ಟ್ ಮಾಡೋದು ಗಾಡಿ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಆ ಸೈಡು ಹೆಂಗೆ ಹೊಂಟದ ಗಾಡಿ. ವೆಸ್ಟರ್ನ್ ಲೈನ್ ಒಳಗೆ ಎಂಟ್ರ್ ಆದ್ರೆ ಇದೇ ಮಜಾ ನೋಡ್ರಿ. 130 ಸುಯ್ ಅಂತ ಹೋಗ್ತಾವೆ ಟ್ರೈನ್ಗಳು. ULSC ಸ್ಪೀಡೋಮೀಟ್ರ್ 130. ಆ ಗಾಡಿ ಹಿಡಿಯೋದಷ್ಟೇ ಈಗ ಬಾಕಿ. ಆ ಗಾಡಿ ಮುಂದೆನೋ ಹೊಂಟದ್ರಿ. ಟ್ರೈನ್ ಒಳಗೆ ಥಾಲಿ ತೊಗೊಳ್ಳೋ ಪರಿಸ್ಥಿತಿ ಬಂತು ನೋಡ್ರಿ. ಬ್ಯಾಕ್ಗ್ರೌಂಡ್ ಹೊಲಸ್ ಸಾಂಗ್ ಕುಂತೀರ, ಅದಕ್ಕೆ ರಿವ್ಯೂ ಆಮೇಲೆ. ಫೈನಲಿ ಇಟ್ಸ್ ಟೈಮ್ ಫಾರ್ ಓವರ್ಟೇಕ್.
ಫೈನಲಿ ಮದರ್ ಜಂಕ್ಷನ್ ಓಟೆ. ಫೈನಲಿ ಸೂರತ್ ಜಂಕ್ಷನಿಗೆ ನಾವು ಮೊದಲು ಎಂಟ್ರ್ ಆದೀವಿ ರೀ. ಇದ್ರ ಹಿಂದಿಂದ ಬರತ್ತದ ಈಗ ಪಶ್ಚಿಮನೂ ಓಟೆ ಕೊಡ್ತೀವಿ ನಾವು, ಎಲ್ಲಿ ಹೊಡೆದೀವಿ ಗೊತ್ತಾಗಲಿಲ್ಲ. ಸೊ ನಮ್ಮ ಟ್ರೈನ್ ಬರೋ ಮಟ್ಟ ಈಗ ವೇಟ್ ಮಾಡೋಣ ಅಂತ ಪಟ್ ಅಂತ ಹೋಗಿ ನೋಡ್ರಿ. ಇಲ್ಲಿ ಜನರಲ್ ಟಿಕೆಟ್ ತೊಗೊಂಬಂದೆ. ಇಲ್ಲಿ ಅದು ನಂದು ಸಿಸ್ಟಮ್ ಇತ್ತು, ಆ ಸಿಸ್ಟಮ್ ವರ್ಗ ಆಗವಲ್ದು ಇಲ್ಲಿ. ಅಂದ್ರೆ ಕ್ಯೂ ಆರ್ ಟಿಕೆಟ್ ಅಲ್ಲಿದ್ದು ಆನ್ಲೈನ್ ಯಾವುದೋ ಸ್ಟೇಷನ್ದು ಇರ್ತಂದ್ರೆ ಅಲ್ಲಿದ್ದು ಕ್ಯೂ ಆರ್ ಟಿಕೆಟ್ ಬರುತ್ತೆ ಆನ್ಲೈನ್ ಒಳಗೆ. ಈ ಸ್ಟೇಷನ್ದು ಬಂದರೂ ವರ್ಕ್ ಆಗಲಿಲ್ಲ. ಸೊ ಹೋಗಿ ಸೂಪರ್ ಫಾಸ್ಟ್ ಟಿಕೆಟ್ ತೊಗೊಂಬಂದ್ವಿ. ಯಾಕಂತಂದ್ರೆ ಇದು ಜನರಲ್ ಟ್ರೈನ್ ಅಲ್ಲ, ಅದ್ರ ಸಂಬಂಧ. ಬಾಂದ್ರಾಯಿಂದ ಅಮೃತ್ಸರ್ಗೆ ಹೋಗುವಂಥ ಪಶ್ಚಿಮ ಸೂಪರ್ ಫಾಸ್ಟ್ ನಮ್ಮ ಮುಂದೆ ಬಂದೈತಿ. ಅಂದ್ರೆ ಸಾರಿ, ನಮ್ಮ ಹಿಂದಿಂದ ಬಂದೈತಿ. ಮದರ್ ಮುಂದೆ ಬರ್ತೈತಿ. ಅದಕ್ಕೆ ಮದರ್ ಸ್ವಲ್ಪ ಲೇಟ್ ಆಗೈತಿ. ಔಟ್ರದಾಗ ಐತಿ, ಇದು ಡಿಪಾರ್ಟ್ ಆಗಿಬಿಡುತ್ತೆ, ಅದು ಎಂಟ್ರ್ ಆಗೇ ಬಿಡುತ್ತೆ. ಇವಾಗ 9 ಎಲ್ಲಿದ್ರಿ ಇದು? ಮುಂದೊಂದು ಯಾವುದೋ H1 ಒಂದು ಸಪ್ರೇಟಾಗಿ ಹಾಕ್ಯಾರ. ಆಮೇಲೆ ಅನ್ರಿಸರ್ವ್ಡ್ ಆರಾಮ್ ಖಾಲಿ ಐತೆ ಗಾಡಿ. ಇದು H1 ಬೇರೆ, HA1 ಬೇರೆ. ವಾ. ಆಮೇಲೆ A1 A2 ನಂದು ಬಂತು ನೋಡ್ರಿ. ಅಲ್ಲಿ ಕೋಚ್ ಬರ್ರಿ, 10 ನಿಮಿಷ ಸಿಗ್ತಾನಂತ. 5 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ರೀ ಸೂರತ್ತಿಂದ. ಈಗ ಒಂದು ಸ್ವಲ್ಪ ಸಮಾಧಾನ ಸಿಗ್ತಾ. ಯಾಕಂತಂತಂದ್ರೆ ನಾನು ಎಲ್ಲ ಪ್ಲ್ಯಾನ್ ಮಾಡಿ ಅಡ್ಡಾಡಿಸ್ಕೊಂತ ಹೋಗ್ಬೇಕಂತಿದ್ದಾವ. ನಾನು ಬಂದಿರ್ಕಿಲ್ಲ ಇನ್ನು. ಸೊ ಈಗ ಬಂದ್ರೆ ನೀವು ಫುಲ್ ಪ್ಯಾಕ್ ಐತೆ ಒಳಗೂ ಗಾಡಿ. ನಮಗೆಲ್ಲ ಒಂದು ಏನು ಚಲೋ ಆಯ್ತು ಅಂತಂತಂದ್ರೆ, ನಮ್ಮ ಟೋಟಲ್ 15 ಸೀಟ್ ಅದಾವೆ. 15 ಸೀಟ್ 11 ಈ ಕೋಚ್ ಒಳಗದಾವ, 4 ಬೇರೆ ಕೋಚ್ ಒಳಗದಾವ. ಎಲ್ಲ ಒಂದು ಕಡೆ ಸಿಗ್ಬಿಟ್ಟಾವ 11. ಇನ್ನು 4 ಮುಂದೆ ಬೇರೆ ಕೋಚ್ ಒಳಗೆ ಸಿಕ್ಕಾವ. ಸೊ ಬೇರೆ ಹೋಗೋಣ ಅಂತೇಳಿ. ನಾವಂತೂ 100 ಮೇಲೆ ಅಂತೂ ಹೋಗಂಗಿಲ್ಲ, ಯಾಕಂದ್ರೆ ವ್ಯಾಗ್ನೇನ್ HC ಐತಿ. ಸೂರತ್ತಿಂದ ನಾನ್ ಸ್ಟಾಪಾಗಿ ಬಂದಮೇಲೆ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡೀನಿ ರೀ. कवच फिटेड हुआ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ರಾಜಧಾನಿ, TVC ರಾಜಧಾನಿ. ಎದಕ್ಕೆ ವೇಟ್ ಮಾಡೋದಂದ್ರೆ ಇಲ್ಲೇ ಈಗ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತದೆ. ಬಟ್ ಅಲ್ಲೂ ವಾಸನೆ ಬರೋದು. ಬೆಳಿಗ್ಗೆ 6ಕ್ಕೆ ಬಿಟ್ಟಿರ್ತದೆ ಡೆಲ್ಲಿನ. ವಡೋದರ ಔಟ್ರೊಳಗೆ ನಮಗೆ ಸಿಗ್ತದೆ. ಒಂದು ಸತ ನಾನು ಇದ್ರೆ ಮಾನ್ಸೂನ್ ಟ್ರಿಪ್ ಮಾಡ್ಬೇಕಂತ ಮಾಡೇನಿ ನೋಡ್ರಿ. ಇದನ್ನ ಭಾರಿ ಮಜಾ ಬರುತ್ತೆ ಇದನ್ನ ಒಳಗೆ ಮಾತ್ರ. ಈಗ ನಾವು ವಿಶ್ವಾಮಿತ್ರಿ ಜಂಕ್ಷನ್ನ ಸ್ಕಿಪ್ ಮಾಡತ್ತೀವಿ. ಜಂಕ್ಷನ್ ಯಾಕಪ್ಪ ಅಂತಂತಂದ್ರೆ ನೀವು ಕೇರ್ಬೋದ, ಏಕ್ತಾ ನಗರ, ಸ್ಟ್ಯಾಚ್ಯೂ ಆಫ್ ಯುನಿಟಿ, ಅಲ್ಲಿಗೆ ಇಲ್ಲಿಂದನೇ ಲೈನ್ ಹೋಗುತ್ತೆ. ಅದ್ರ ಹೆಸರು ಮೊದಲಿತ್ತು ರೀ ಕೇವಡಿಯಾ. ಈಗ ಅದನ್ನು ಸ್ಟ್ಯಾಚ್ಯೂ ಆಫ್ ಯುನಿಟಿ ಬಂದಮೇಲೆ ಊರಿನ ಹೆಸರು ಚೇಂಜ್ ಮಾಡ್ರಿ, ಏಕ್ತಾ ನಗರ ಅಂತೇಳಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಅವ್ರದ್ದು ಸ್ಟ್ಯಾಚ್ಯೂ ಇದ್ದದ ಸಂಬಂಧ. ಎಡಿಟ್ ಮಾಡಿ ಕೊಡಿಸ್ಬೇಕು. ವಡೋದರ ಜಂಕ್ಷನಿಗೆ ಸ್ಲೋ ಆಗಿ ಎಂಟ್ರು ಆಗತ್ತೀವಿ ನಾವು ಎಂಟ್ರ್ ಆದ್ವಿ. ಯಾವುದೋ 19015 ಟ್ರೈನ್ ಡಿಪಾರ್ಟು ಆಯ್ತು ರೀ ಇಲ್ಲೇ. ಯಾವುದಿದೆ ದಾದರ್ ಪೋರ್ಬಂದರ್ ಸೌರಾಷ್ಟ್ರ ಎಕ್ಸ್ಪ್ರೆಸ್. ಭಾಳ ಅಂದ್ರೆ ಭಾಳ ಸ್ಲೋ ಗಾಡಿ ರೀ ಇದು. ಪೋರ್ಬಂದರ್ಗೆ ಹೋಗುತ್ತಿದೆ ಪೂರ್ತಿ ಗುಜರಾತದ ಆ ಮೂಲಿಗೆ. ರಾಜ್ಕೋಟ, ವೆರಾವಲ್ ಅಲ್ಲ ರಾಜ್ಕೋಟ, ಮತ್ತು ಇನ್ನೊಂದು ಯಾವುದೋ ಒಂದು ವಾಂಕನೇರ್ ಅಂತೇಳಿ ಸ್ಟೇಷನ್ ಬರುತ್ತೆ. ಅಹಮದಾಬಾದ್ ಮೇಲೆ ಹೋಗುತ್ತಿದ್ದು. ಈಗ ಅಹಮದಾಬಾದ್ಗೆ ಮ್ಯಾಚ್ ನೋಡೋರು ಈ ಟ್ರೈನ್ ಒಳಗೆ ಹೋಗಾದಿರ್ಬೋದು. ಈಗ ಬಾಂದ್ರಾ ಅಮೃತ್ಸರ್ ಪಶ್ಚಿಮ ಅಮೃತ್ಸರಿಂದ ಬಾಂದ್ರಾ ಹೋಗುವಂಥ ಸ್ವರ್ಣ ಮಂದಿರ್ ಮೇಲ್ ಅಂದರೆ ಅದು ಗೋಲ್ಡನ್ ಟೆಂಪಲ್ ಮೇಲೆ ನಾವೀಗ ಎಂಟ್ರ್ ಆಗ್ಯಾವ್ರಿ.
ಗುಜರಾತದ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು. ಅಹಮದಾಬಾದ್ ಆದ್ಮೇಲೆ ನೆಕ್ಸ್ಟ್ ನಂಗೆ ಇಂಪಾರ್ಟೆಂಟ್ ಅನ್ಸೋದು ವಡೋದರ. ಎಷ್ಟು ಮಸ್ತ್ ಡೆವಲಪ್ಡ್ ಐತೆ ಹೇಳ್ರಿ ಸಿಟಿ. ಈ ಸಿಟಿಗೆ ನಮಗೆ ಎಂಟ್ರಿ ಜಂಕ್ಷನ್ ಯಾಕೆ ಅಂತಂತಂದ್ರೆ ಇಲ್ಲಿಂದ ಅಹಮದಾಬಾದಿಗೆ ಲೈನ್ ಸಪ್ರೇಟ್ ಆಗುತ್ತೆ. ನಾವು ರತ್ಲಾಮ್ ಕೋಟಾ ಲೈನ್ ಮತ್ತು ದಿಲ್ಲಿ ಮೇನ್ ಲೈನ್ ಏನೈತಲ್ರಿ ಮುಂಬೈದಿಂದ ದಿಲ್ಲಿ, ಅದು ಇದೇ ಲೈನ್. ಸೊ ನಾವು ರತ್ಲಾಮ್ ಮಠ ಹೊಂಟೇವಿ ಈ ಟ್ರೈನ್ ಒಳಗೆ. ಇದ್ರೊಳಗೆ ಹತ್ತಿದ ಹುಡುಗ ಏನಾತಂತಂದ್ರೆ ಇಷ್ಟು ಬಿಸಿಲೊಳಗೆ ಬಂದಿದ್ದೆ ಹೇಳ್ರಿ. ಮಾರ್ಚ್ ಫಸ್ಟ್ ವೀಕ್ ಬಿಸಿಲು ಭಾಳ ಆಗಿತ್ತು, ಅದ್ರ ಸಂಬಂಧ ಹೋಗಿ ಮಕ್ಕೊಂಬಿಟ್ಟೆ ಎ ಸಿ ಒಳಗೆ. ಸೊ ಈಗ ಒಂದು ಸ್ವಲ್ಪ ನಂಗೆ ಶಕ್ತಿ ಸಿಗಂಗಾತ, ಅದಕ್ಕೆ ಹೊರಗೆ ಬಂದೆ. ಇಲ್ಲಿ ನೋಡ್ರಿ ಎಲ್ಲರೂ ಮನೆಯವ್ರನ್ನ ಕರ್ಕೊಂಡು ಅಡ್ಡಾಡ್ದಾಗೈತೆ ತಮ್ಮ ಅವಾಗ. ಸೊ ಈ ಗಾಡಿ ಒಳಗೆ ಪ್ಯಾಂಟ್ರಿ ಗಾಡಿ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಏನಾರ ತಿನ್ನೋಂಗೆ ಆಸೆ ಆಗಿದೆ, ತಿನ್ನಕ್ಕೆ ಕರ್ಕೊಂಡು ಹೊಂಟಾನೆ. 5 ನಿಮಿಷ ಇಲ್ಲಿ ಸ್ಟಾಪ್ ಇರುತ್ತೆ ಈ ಗಾಡಿದ. ಯಾಕಂತಂದ್ರೆ ಲೋಕಲ್ ಗಾಡಿ ಚೇಂಜ್ ಆಗ್ತಾರೆ. ಇನ್ನೊಂದು ನಾನ್ ಸ್ಟಾಪಿಗೆ ನಮ್ದು ಏನಿಲ್ಲ ಒಂದು 250 ಕಿಲೋಮೀಟರ್ ರನ್ ಐತಿ ಅಪ್ ಟು ರತ್ಲಾಮ. ಹೋಗ್ಬರ್ರಿ. ಸ್ಟೇಷನ್ ಒಳಗೆ ಇಲ್ಲೇ ಬಿಸಿ ಬಿಸಿ ವಡಾ ಸಿಗತ್ತಿದ್ದೀವಿ ರೀ. ಸರಿ ಬೋಂಡಾ ಅನ್ಬೋದು ನೀವು. ವಡಾನು ಇತ್ತು, ಇದು ಬಿಸಿ ಬಿಸಿ ಇತ್ತು. ತಿನ್ನು ಹೆಂಗೈತಿ ಹೇಳ. ಬಿಸಿ ಐತ್ಯಾ ಒದ್ದಾಡತ್ತ. ಆರಾಮ ನೀರು ಕುಡಿ ಹಿಡ್ಕೊಲಿ ಅದು. ಹೆಂಗಿತ್ತ ಟೇಸ್ಟ್ ಏನಿಲ್ಲ, ಇಲ್ಲ ಬರೀ ಬಿಸಿ ಐತೆ. ಅದೇ ಏನು ಇಲ್ಲ ಇಲ್ರಿ, ನಂಗೆ ಏನು ಅನ್ಸಲೇ ಇಲ್ಲ. 50 ರೂಪಾಯಿ ತೊಗೊಂಡಿರ್ಬೇಕು. ಪ್ಯಾರಲಲ್ ರೇಸ್ ನಡೆದತ್ ನೋಡ್ರಿ ಇಲ್ಲೇ. ಭಾರತದ ಮೊದಲ ಬುಲೆಟ್ ಟ್ರೈನ್ ಆದಂಥ ಮುಂಬೈಯಿಂದ ಅಹಮದಾಬಾದದ ಲೈನ್ ಒಳಗೆ ಬರುವಂಥ ವಡೋದರಾದ ರೈಲ್ವೆ ಸ್ಟೇಷನ್ ನೋಡ್ರಿ. ಇದು NHRCL ಕಡೆಯಿಂದ ಆಗತ್ತೈತಿ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದೈತಿ. ಏನು ಮಸ್ತ್ ಸನ್ಸೆಟ್ ಆಗದ್ರಿ ಇಲ್ಲೇ. ನಾನ್ ಸ್ಟಾಪ್ ಆಗಿ ರನ್ ಐತ್ರಿ ನಮ್ದೀಗ ರತ್ಲಾಮ್ ಮಠ. ಇಷ್ಟು ಮಸ್ತ್ ಸನ್ಸೆಟ್ ಸಿಕ್ತ ಅಂತಂದ್ರೆ ಎಷ್ಟು ಅದು ನಾನ್ ಸ್ಟಾಪ್ ಇದ್ರು ಅದು ಫೀಲ್ ಆಗಂಗಿಲ್ಲ. ಅಮ್ಮ ನೋಡ್ರಿ ಇಲ್ಲ ಮ್ಯಾಲೆ ಕುಂಚೋಣ ಮಂಟಿ ಮಗ. ಎಲ್ಲಿ ಉಂಟೇವ್ ನಾವೀಗ? ಯಾರ್ಯಾರ? ಮತ್ತೆ ಸಾಕ್ ಬಿಡಪ್ಪ ನೀವು. ಹಾಯ್ ಹಾಯ್ ಮಾಡ, ಹಾಯ್ ಮಾಡ. ಹಾಯ್. ಎಲ್ಲಾರು ಹೆಂಗದೇರಿ? ಎಲ್ಲಾರು ಹೆಂಗದೇರಿ? ವರ್ಲ್ಡ್ ಕಪ್ ಮ್ಯಾಚ್ ನಡೆದೈತ್ರಿ ಟಿಪ್ಪಲ್ಲಿ UK ಫ್ಯಾಮಿಲಿ. ಇದನ್ನ ಚುಮ್ಮರಿ ಎಲ್ಲ ಮುಗಿಸ್ಬಿಡೋದು. ಇದು ಪೂರ್ತಿ ಕ್ಯಾಬಿನ್ ನಮ್ದು. ಏನು ತಿನ್ನಂತಿ? ಚೋಡಾ ಮತ್ತು ಇದು ಮಿಕ್ಸ್ ಐತಲ್ಲ, ಈ ಚೋಡಾನೇ ಇದೆ. ಈ ಚೋಡಾ ಇದೆ ನಾನು ಸುಮಾರಿ ಮಾಡಿದ್ದು. ಕ್ಯಾಚ್ ಬಿಟ್ರೆ ಓ ನಮ್ಮ ಸ್ನ್ಯಾಕ್ಸ್ ನಾವೇ ಕ್ಯಾರಿ ಮಾಡ್ತೇವೆ. ಇಲ್ಲಿ HA1 ಬೋಗಿ ಒಳಗೆ ಏನೋ ಆಗೈತೆ ನೋಡ್ರಿ. ಇಲ್ಲೇ ಅದಕ್ಕೆ ಚೈನ್ ಎಳ್ದಾರ. ಫೈನಲಿ ಇಳಿಯೋ ಟೈಮ್ ಬಂತ್ರಿ. ನಾನ್ ಸ್ಟಾಪ್ ರನ್ ಇತ್ತು. ಇಲ್ಲಿ ನೋಡ್ರಿ ಇಲ್ಲಿ ಲಗೇಜ್ ಎಲ್ಲ ತಂದು ಇಟ್ಟಿವಿ. ಫ್ಯಾಮಿಲಿ ಜೊತೆಗೆ ಟ್ರಾವೆಲ್ ಮಾಡೋದ್ರಿ ಇದೆ ನೋಡ್ರಿ. ಎಲ್ಲರೂ ಇಳಿಸ್ಬೇಕು, ಹತ್ಬೇಕು, ಇಳಿಬೇಕು. ಕ್ರಾಲ್ ಮಾಡಿ 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 ಫೈನಲಿ ಒಳಗೆ ತೊಗೊಂಡ್ರಿ ನಮ್ಮ ರತ್ಲಾಮ್ ಜಂಕ್ಷನ್. ನಮ್ಮ ಹಿಂದಿಂದ ದರ್ಶನ್ ಸೂಪರ್ ಫಾಸ್ಟು ಎಂಟ್ರ್ ಆತೇನ್ರಿ? ದರ್ಶನ್ ಸೂಪರ್ ಫಾಸ್ಟದಲ್ಲೇ
ಅನೌನ್ಸ್ಮೆಂಟು ಆಗ್ಬಿಡುತ್ತೆ ನೋಡ್ರಿ 1249 ರಾಜಧಾನಿ ಆಫ್ ಮಿರಾಜ್ ಅಂತಲೂ ಹೇಳ್ಬೋದು ನೀವು. ಅಲ್ಲಿ ಯಾವುದೋ ಡಿಪಾರ್ಚರಿಗೂ ರೆಡಿ ಐತಿ. ದರ್ಶನ್ ಸೂಪರ್ ಫಾಸ್ಟ್ ನೋಡ್ರಿ, ನಾವು ಇನ್ನೂ ಪ್ಲಾಟ್ಫಾರ್ಮ್ನಾಗ ಅರೈವ್ ಆಗಿಲ್ಲ, ಅಷ್ಟ್ಲಾಗೂ ಅದನ್ನೂ ಒಳಗೆ ತೊಗೊಂಡೋಗ್ಬಿಟ್ರೆ. ಇದು ಮತ್ತು ಬೆಳಿಗ್ಗೆ 9:30 ಏನೋ ಬಿಟ್ಟಿರುತ್ತೆ ಅನ್ಕೋತ ನಾನು ಮಿರಾಜ. ನಮ್ಮ ಟ್ರೈನ್ ಮಿರಾಜ್ ಬಿಟ್ಟಿದ್ದ ಮೇ ಬಿ 2:30-3 ಆಗಿರ್ಬೋದು. ಅದ ಸ್ಪೆಷಲ್ ಟ್ರೈನ್ ಮತ್ತು ನಾರ್ಮಲ್ ಸೂಪರ್ ಫಾಸ್ಟ್ಗಿರುವಂಥ ಡಿಫ್ರೆನ್ಸ್. ಈ ಮೈಸೂರು ಅಜ್ಮೀರ್ ಅಂದ್ರೆ ಮದರ್ ಜಂಕ್ಷನ್ ಸ್ಪೆಷಲ್ ಈಗ ಪರ್ಮನೆಂಟ್ ಆಗೈತೆ ರೀ. ನೀವೇನರ ಮಂಗಳೂರಿನಿಂದ ಅಥವಾ ನಮ್ಮ ಕರ್ನಾಟಕದ ಯಾವುದೋ ಭಾಗದಿಂದ ಉಜ್ಜಯಿನಿಗೆ ಹೋಗಕ್ಕೆ ಟ್ರೈ ಮಾಡತ್ತೀರಿ, ಡೈರೆಕ್ಟ್ ಟ್ರೈನ್ ಸಿಗತ್ತಿಲ್ಲ ಅಂತಂದ್ರೆ ರತ್ಲಾಮಿಗೆ ಯಾವಾರ ಬರುವಂಥ ಟ್ರೈನ್ಗಳನ್ನ ತೊಗೊಂಡು ರತ್ಲಾಮ್ದಿಂದ ನೀವು ಮುಂದೆ ಉಜ್ಜಯಿನಿಗೆ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಹಂಗೆ ನೀವು ಭೋಪಾಲಿಗೂ ಟ್ರೈನ್ಗಳು ನೋಡ್ಬೋದು, ಭೋಪಾಲದಿಂದನೂ ಉಜ್ಜಯಿನಿಗೆ ಟ್ರಾವೆಲ್ನ ಮಾಡ್ಬೋದು. ಇದು ಭಾರಿ ಬೆಸ್ಟ್ ವೇ. ಈ ಟ್ರೈನ ಪರ್ಮನೆಂಟ್ ಆಗಿದ್ದ ಕೇಳಿ ನಂಗೆ ಭಾಳ ಖುಷಿನೂ ಆಗೈತೆ ರೀ. ಡೈರೆಕ್ಟ್ ಮೈಸೂರಿನಿಂದ ಅಜ್ಮೀರಿಗೆ. ಜಸ್ಟ್ ನಾವು ನಮ್ಮ ಭಾರತ T20 ವಿಶ್ವಕಪ್ನ ವಿನ್ ಆಗೈತ್ರಿ. ಎಲ್ಲಿ ನೋಡ್ರಿ ಅಲ್ಲಿ ನನಗೆ ಇವು ಕಾಣಿಸೋದಿದ್ದು ತಡ್ರಿ, ಕ್ಯಾಮ್ರಾ ಆನ್ ಮಾಡಿ ಹುಡುಕ ಬಂದದು ನೋಡ್ರಿ. ಇಲ್ಲಿ ಸೌಂಡ್ ಕೇಳಿಸೋರಿ ನೀವು. ಹಾಂ, ಇಲ್ಲೇ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ 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 ಅಂಥೇಳಿ ಶಾರ್ಟ್ಸ್ ಹಾರ್ಸತ್ತಾರ. ಭಾಳ ಪ್ರೌಡ್ ಮೂಮೆಂಟ್ ಇದೆ. ಟೋಟಲಾಗಿ 3 T20 ವರ್ಲ್ಡ್ ಕಪ್ನ ನಮ್ಮ ಇಂಡಿಯಾ ವಿನ್ ಆಗೈತಿ. ಆನ್ ದ ಸ್ಪಾಟ್ ನಾನು ನೋಡತ್ತಿದ್ದೆ, ಈಗ ಅದಕ್ಕೆ ವೇಟ್ ಮಾಡತ್ತೀವಿ. ಓ, ರತ್ಲಾಮದ್ದು 1 ನಂಬರ್ ಮತ್ತು 2 ನಂಬರ್ ಪ್ಲಾಟ್ಫಾರ್ಮ್ಗಳು ಫುಲ್ಲು ದೂರ ಅದಾವ್ರಿ. ಸೊ ನಮ್ಮ ಟ್ರೈನ್ ಬಂದು ನೋಡ್ರಿ, ಜೈಪುರಿಂದ ಹೈದ್ರಾಬಾದ್ಗೆ ಹೋಗುವಂಥ ಸ್ಪೆಷಲ್ ಫುಲ್. ಒಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಫುಟ್ ಓವರ್ ಬ್ರಿಡ್ಜ್ ಕನೆಕ್ಟೆಡ್ ಐತಿ. ಅದ್ರ ಮೇಲೆ ಹತ್ತಿ ನೀವು ಎಲ್ಲ ಪ್ಲಾಟ್ಫಾರ್ಮ್ನು ಆ್ಯಕ್ಸಸ್ ಮಾಡ್ಬೋದು. ಮೇ ಬಿ ಇಲ್ಲಿದ್ರ ಲೋಕೋ ರಿವರ್ಸಲ್ ಆಗುತ್ತೆ ಅನ್ಕೋತ ನಾನು, ಬಟ್ ಶೋರ್ ಇಲ್ಲ. ನಮ್ಮ ಕಡೆ ಆಗಿದ್ರೆ ಪಟ್ ಗೊತ್ತಾಗ್ಬಿಡ್ತಿತ್ತು. ಈ ಟ್ರೈನ್ ತೊಗೊಂಡು ನಾವು ಹೋಗ್ತೀವಿ ರೀ ಉಜ್ಜಯಿನಿಗೆ ಲಾಗ್ ಮಾಡೋಕ್ಕೆ ನನಗೆ ಶಕ್ತಿನೂ ಇರಲಿಲ್ಲ. ಕಂಟಿನ್ಯೂಸ್ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದೆ. ಸೊ ಇದನ್ನು ನಾವು 1 ತಾಸಿನ ಜರ್ನಿನೂ ಇರ್ತಿತ್ತು, 1.5 ತಾಸು. ಆನ್ ದ ಪೇಪರ್ಸ್ 2 ತಾಸು ತೋರಿಸಿದ್ರು ಅವ್ರು. ಆರಾಮಾಗಿ ಸ್ಲೀಪರ್ ಒಳಗೆ ನಮ್ಗೆ ಇದ್ರೊಳಗೆ ಟಿಕೆಟ್ ಸಿಗ್ತಾ. ನಾನು TC ಅವ್ರ ಹತ್ರ ಮಾತಾಡಿ ಒಂದು ಡಿಫ್ರೆನ್ಸ್ ಫೇರ್ ಏನಿರುತ್ತಲ್ಲ ಅದನ್ನು ಕೊಟ್ಟು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿದೆ ರೀ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ನಂದು ವಾಯ್ಸ್ ಕಂಡೀಷನ್ ನೋಡಿ ಗೊತ್ತಿರ್ಬೋದು, ನಾನು ವಿಡಿಯೋ ಯಾಕೆ ಬರತ್ತಿಲ್ಲ ಅಂತೇಳಿ. ಸ್ವಲ್ಪ ಹುಷಾರು ತಪ್ಪೇನಿ, ಮಾತಾಡೋಕ್ಕಾಗವಲ್ದ, ಅದಕ್ಕೆ ವಿಡಿಯೋ ಬರತ್ತಿಲ್ಲ. ಆಮೇಲೆ ನಾವು ಕಂಟಿನ್ಯೂ ಮಾಡೋಣಂತ ನಾನ್ ಸ್ಟಾಪ್ ವಿಡಿಯೋಗಳನ್ನ